ಒಂದು ಕಪಲ್ ಫ್ಯಾಮಿಲಿ ಒಂದು ಸುಂದರವಾಗಿರೋ ಮನೆನ ಪರ್ಚೇಸ್ ಮಾಡ್ತಾರೆ. ಈ ಮನೆಗೆ ಸೂಟ್ ಆಗೋ ಥರ ಕೆಲವೊಂದಷ್ಟು ಫರ್ನಿಚರ್ಸ್ನ ತಗೊಂಡು ಬರಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಹೀಗೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿ ಶಾಪ್ ಮಾಡಬೇಕಾದ್ರೆ ಇವರಿಬ್ಬರು ಕಣ್ಣಿಗೆ ಒಂದು ಪುರಾತನ ಕಾಲದ ಆಂಟಿಕ್ ಪೀಸ್, ಒಂದು ಕನ್ನಡಿ ಕಾಣಿಸುತ್ತೆ. ಏನು ಅನ್ನಿಸ್ತೋ ಏನೋ, ಇವರಿಬ್ಬರು ಅದನ್ನ ನೋಡಿದ ತಕ್ಷಣ ತುಂಬ ಇಷ್ಟಪಟ್ಬಿಡ್ತಾರೆ. ಹಾಗಾಗಿ ಆ ಕನ್ನಡಿನ ಪರ್ಚೇಸ್ ಮಾಡಿಕೊಂಡು ಮನೆಗೆ ತಗೊಂಡ್ಬರ್ತಾರೆ. ಆ್ಯಕ್ಚುಲಿ ಇವರಿಬ್ರು ಲೈಫಲ್ಲಿ ಮಾಡಿರೋ ದೊಡ್ಡ ಮಿಸ್ಟೇಕ್ ಅಂದರೆ ಅದು ಇದೇ ಆಗಿರುತ್ತೆ. ಆ ಕನ್ನಡಿ ಹಿಂದೆ ಇರೋ ಭಯಾನಕ ಸತ್ಯನ ತಿಳ್ಕೊಳ್ದೆ ಇವರಿಬ್ರು ಮನೆಗೆ ತಗೊಂಡೋಗಿದ್ದೇ ದೊಡ್ಡ ಮಿಸ್ಟೇಕು. ಯಾಕೆ ಅಂದರೆ ಆ ಕನ್ನಡಿ ಒಂದು ಸಾಮಾನ್ಯ ಕನ್ನಡಿ ಆಗಿರಲ್ಲ. ಈ ಕನ್ನಡಿ ಒಳಗೆ ಒಂದು ಭಯಾನಕ ಆತ್ಮ ಸೇರ್ಕೊಂಡು ಬಂದಿಯಾಗಿರುತ್ತೆ. ಈ ಕನ್ನಡಿ ಇತಿಹಾಸ ಹೇಗಿದೆ ಅಂದರೆ, ಸುಮಾರು 100 ವರ್ಷಗಳ ಹಿಂದೆ ಈ ಕನ್ನಡಿ ಒಳಗಡೆ ಕೆಲವು ಮಾಟ ಮಂತ್ರ ಮಾಡೋ ಮಂತ್ರವಾದಿಗಳು ಒಂದು ಆತ್ಮನ ಈ ಕನ್ನಡಿ ಒಳಗಡೆ ಬಂಧಿಸಿಟ್ಟಿರ್ತಾರೆ. ಈ ಕನ್ನಡಿನ ಇವರಿಬ್ರು ಮನೆಗೆ ತಗೊಂಡ್ಬಂದಾಗಿಂದ ಒಂದಲ್ಲ ಒಂದು ಭಯಾನಕ ಘಟನೆಗಳು ಇವ್ರ ಮನೆಯಲ್ಲಿ ನಡೆಯೋಕೆ ಶುರು ಆಗ್ತವೆ. ಇವರಿಬ್ರನ್ನ ಬಿಟ್ಟು ಬೇರೆ ಯಾರೋ ಈ ಮನೇಲಿ ಇದ್ದಾರೆ ಅನ್ನೋ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆ ಅಂದರೆ ಇವರಿಬ್ರು ಮನೇಲಿರುವಾಗ ಇವರಿಬ್ರನ್ನ ಬಿಟ್ಟು ಯಾರೋ ಈ ಮನೇಲಿ ಓಡಾಡ್ದಾಗೆ, ಘೋರ ಧ್ವನಿಲಿ ಕಿರ್ಚಾಡ್ದಾಗೆ, ಅಳ್ತಾ ಇರೋ ಹಾಗೆ, ನಗ್ತಾ ಇರೋ ಹಾಗೆ ವಿಚಿತ್ರ ಶಬ್ದಗಳು ಕೇಳಿಸೋದಕ್ಕೆ ಶುರು ಆಗ್ತವೆ. ಒಂದು ದಿವಸ ಅವನ ಹೆಂಡತಿ ಕನ್ನಡಿ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೋತಾ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ಕನ್ನಡಿ ಒಳಗಡೆಯಿಂದ ರಕ್ತ ಬರೋದಕ್ಕೆ ಶುರು ಆಗುತ್ತೆ. ಆ ದೃಶ್ಯ ನೋಡಿ ಅವನ ಹೆಂಡತಿ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾಳೆ. ಇದೇ ಗಾಬರಿಯಿಂದ ಅವಳ ಗಂಡನು ಕೂಡ ಅಲ್ಲಿಗೆ ಓಡಿ ಬರ್ತಾನೆ. ಅವನಿಗೂ ಕೂಡ ಆ ಕನ್ನಡಿ ಒಳಗಡೆಯಿಂದ ರಕ್ತ ಬರ್ತಿರೋದು ಕಾಣಿಸುತ್ತೆ. ಈ ದೃಶ್ಯ ನೋಡಿ ಇಬ್ರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಅವರಿಬ್ರಿಗೂ ಸೀರಿಯಸ್ಲಿ ಏನಕ್ಕೆ ಈ ಥರ ಎಲ್ಲ ಆಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಹೀಗೆ ನಡೀತಿರ್ಬೇಕಾದ್ರೆ ಒಂದು ದಿವಸ ಇವರಿಬ್ರು ಕೂಡ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ಒಂದು ಭಯಾನಕ ಘಟನೆ ನಡೆದೇ ಹೋಗುತ್ತೆ. ಇವರಿಬ್ರು ಮಲಗಿರಬೇಕಾದ್ರೆ ಯಾರೋ ಘೋರ ಧ್ವನಿಯಲ್ಲಿ ಕಿರಿಸ್ತಿರೋ ಹಾಗೆ ಸೌಂಡ್ ಕೇಳಿಸೋದಕ್ಕೆ ಶುರು ಆಗುತ್ತೆ. ಇವರಿಬ್ರು ಕೂಡ ಭಯದಿಂದನೇ ಎಚ್ಚರ ಆಗ್ತಾರೆ. ಏನು ಶಬ್ದ ಬಂದಿದ್ದು ಅಂತ ಮನೆಯೆಲ್ಲ ಚೆಕ್ ಮಾಡಿ ನೋಡ್ತಾರೆ. ಎಲ್ಲೂ ಕೂಡ ಏನು ಕಾಣಿಸೋದಿಲ್ಲ. ಆದರೆ ಆ ಕನ್ನಡಿ ಒಳಗಡೆ ಮಾತ್ರ ಘೋರವಾದ ಧ್ವನಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಹೀಗೆ ಭಯದಿಂದಾನೇ ಇವರಿಬ್ರು ಆ ಕನ್ನಡಿ ಹತ್ರ ಹೋಗಿ ನಿಂತ್ಕೋತಾರೆ. ಆ ಕನ್ನಡಿನ ನೋಡ್ತಾ ನಿಂತಿರ್ಬೇಕಾದ್ರೆ ಒಂದು ಭಯಾನಕ ದೃಶ್ಯ ಇವ್ರ ಕಣ್ಮುಂದೆ ಬರುತ್ತೆ. ಅದೇನಂದ್ರೆ ಆ ಕನ್ನಡಿ ಒಳಗಡೆ ಒಂದು ಭಯಾನಕ ಆತ್ಮ ಪ್ರತ್ಯಕ್ಷ ಆಗಿ ಇವರಿಬ್ರನ್ನೇ ನೋಡ್ತಾ ನಗ್ತಾ ನಿಂತಿರುತ್ತೆ. ಈ ದೃಶ್ಯ ನೋಡಿ ಅವರಿಬ್ರಿಗೂ ಹೃದಯನೇ ನಿಂತಂಗಾಗುತ್ತೆ. ತಕ್ಷಣ ಮನೆಯಿಂದ ಇವರಿಬ್ರು ಆಚೆ ಓಡೋಡ್ ಬರ್ತಾರೆ. ಒಬ್ಬ ಮಂತ್ರವಾದಿ ಹತ್ರ ಹೋಗಿ ನಡೆದ ಎಲ್ಲ ಭಯಾನಕ ಘಟನೆಗಳನ್ನ ಹೇಳ್ಕೋತಾರೆ. ಆ ಮಂತ್ರವಾದಿ ಅವ್ರ ಮನೆಗೆ ಬಂದು ಮತ್ತೆ ಆ ಆತ್ಮನ ಆ ಕನ್ನಡಿ ಒಳಗಡೆ ದಿಗ್ಬಂಧನ ಮಾಡಿ ಆ ಕನ್ನಡಿನ ಒಂದು ಜಾಗದಲ್ಲಿ ಹೂತಾಕ್ತಾರೆ. ಆವತ್ತಿಂದ ಇವ್ರ ಮನೇಲಿ ಎಲ್ಲ ನಾರ್ಮಲ್ ಆಗಕ್ಕೆ ಶುರು ಆಗುತ್ತೆ.